ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಅಂತಿಮೆ ಪರ್ವಣಿ ಸ್ವರ್ಗಾರೋಹಣ ಪರ್ವಣಿ ಅಯಂ ದ್ವಾದಶಃ 12ನೇ ಭಾಗ ಸ್ವರ್ಗಾರೋಹಣ ಪರ್ವದ್ದು. यद्यपि टी.आर. कृष्णाचार्याणां पाठे वैष्णवे च पाठे महाभारतस्य स्वर्गारोहण पर्व समाप्तं तिष्ठति. तत्र खलु अन्तिमे भागे महाभारत श्रवणविध्यध्यायः प्राश्रावे. अयं हरिवंशस्य अंतिमे पर्वणि भविष्यपर्वणि 32 अध्यायः. ಹರಿವಂಶದಲ್ಲಿ 3 ಪರ್ವಗಳು, ಹರಿವಂಶ ಪರ್ವ, ವಿಷ್ಣು ಪರ್ವ ಮತ್ತು ಭವಿಷ್ಯ ಪರ್ವ ಅಂತ. ಆ ಕೊನೆಯ ಭವಿಷ್ಯ ಪರ್ವದಲ್ಲಿ 132ನೇ ಅಧ್ಯಾಯ ಇದು. ಸಚ ಅಯಂ ಭಾರತ ಶ್ರವಣ ವಿಧ್ಯಧ್ಯಾಯ ವ್ಯತೀತೆ ಅಧ್ಯಾಯೇ ವ್ಯತೀತೆ ಭಾಗೆ ಪೂರ್ಣತಾ ಮನೀಯತ. अथ अपरः कश्चन भागः भारत महाभारत महात्म्य वर्णन रूपः. अयम् उत्तरभारतस्य पाठे दृश्यते. कुत्रोक्तः अयं भागः, कस्य वा अंशरूपः अयं भागः, किमयं महाभारतस्यैव भागः, ಇದು ಮಹಾಭಾರತದ್ದೇ ಒಂದು ಭಾಗವ ಈ ಭಾರತ ಮಹಾತ್ಮ್ಯ ಅಂತ ಅನ್ನೋದು, ಅಥವಾ ಹರಿವಂಶದ ಭಾಗವ, ಅದೇನೂ ಇಲ್ಲಿ ಗೊತ್ತಾಗೋದಿಲ್ಲ. ಅಂತೂ ಅವರು ಅದನ್ನ ಮುದ್ರಿಸಿದ್ದಾರೆ. ಅದನ್ನ ಒಂದಿಷ್ಟನ್ನ ಈಗ ಹೇಳಿ ಮುಗಿಸ್ತೇನೆ. ಪಾರಾಶರ್ಯ ವಚ ಸರೋಜಮಮಲಂ ಗೀತಾರ್ಥ ಗಂಧೋತ್ಕಟಂ ನಾನಾಖ್ಯಾನಕ ಕೇಸರಂ ಹರಿಕಥಾ ಸಂಬೋಧನಾ ಬೋಧಿತಂ ಲೋಕೆ ಸಜ್ಜನ ಷಟ್ಪದೈರಹರಹ ಪೀಪೀಯಮಾನಂ ಮುದಾ ಭೂಯಾತ್ ಭಾರತ ಪಂಕಜಂ ಕಲಿಮಲ ಪ್ರಧ್ವಂಸಿನ ಶ್ರೇಯಸೆ. ಭಾರತ ಅನ್ನೋದು ಒಂದು ಕಮಲದ ಹೂವಿದ್ದ ಹಾಗೆ. ವೇದವ್ಯಾಸರ ವಾಣಿ ಎಂಬುದೇ ಒಂದು ಸರೋವರ. ಕಮಲ ಸರೋವರದಲ್ಲಿ ಉದಿಸುವಂತೆ ಈ ಕಮಲ ಆ ವೇದವ್ಯಾಸರ ವಾಣಿ ಎಂಬ ಸರೋವರದಲ್ಲಿ ಹುಟ್ಟಿದೆ. ಈ ಕಮಲಕ್ಕೆ ಉತ್ಕಟವಾದ ಗಂಧ ಇರ್ತದೆ. ಕಮಲದ ಹೂವಿಗೆ ನಮಗಿದು ಗೊತ್ತಿದೆ. ಈ ಮಹಾಭಾರತವೆಂಬ ಕಮಲಕ್ಕೆ ಗೀತೆಯ ಅರ್ಥವೆಂಬುದೇ ಒಂದು ಉತ್ಕಟವಾದ, ಎಲ್ಲ ಕಡೆ ಹೊರಸೂಸುವ ಕಮಲ, ಹೊರಸೂಸುವಂತಹ ಗಂಧ. ಹೀಗೆ ಕಮಲದ ಹೂವಿಗೆ ಗಂಧ ಇರುವಂತೆ ಮಹಾಭಾರತವೆಂಬ ಕಮಲದ ಹೂವಿಗೆ ಗೀತಾರ್ಥ ಎಂಬ ಗಂಧವಿದೆ. ಹಾಗೆ ಕಮಲದ ಹೂವಿಗೆ ಕೇಸರ ಇರುವಂತೆ ಈ ಮಹಾಭಾರತವೆಂಬ ಕಮಲಕ್ಕೂ ಕೂಡ ಅನೇಕ ಆಖ್ಯಾನಗಳು, ನಾನಾ ಥರದ ಕಥೆಗಳು ಇಲ್ಲಿ ಬಂದಿವೆಲ್ಲ, ಅವೇ ಕೇಸರ. ಹರಿಕಥಾ ಸಂಬೋಧನಾ ಬೋಧಿತಂ. ಈ ಜಗತ್ತಿನಲ್ಲಿ ವ್ಯಾಸರು, ಆ ಬಳಿಕ ವೈಶಂಪಾಯನರು, ಶುಕಾಚಾರ್ಯರು ಮೊದಲಾದವರೆಲ್ಲ ಏನೊಂದು ಹರಿಕಥೆಯನ್ನು ಮಾಡಿದ್ದಾರಲ್ಲ, ಮಹಾಭಾರತ ಮೊದಲಾದ ಕಥೆಗಳನ್ನು ಮೇಲಿನ ಮೇಲೆ ಹೇಳ್ತಾ ಇರ್ತಾರಲ್ಲ, ಅವರೆಲ್ಲ ಮಾಡುವಂಥ ಕಥೆ ಮೇಲಿನ ಮೇಲೆ ಇದನ್ನೇನು ಹೇಳ್ತಿರ್ತಾರಲ್ಲ, ಅದರಿಂದ ಈ ಕಥಾ ಅಂತನ್ನುವುದು, ಈ ಮಹಾಭಾರತ ಅಂತನ್ನುವುದು ಪ್ರಫುಲ್ಲ ಆಗ್ತದೆ. ಕಮಲ ಹೇಗೆ
ಸೂರ್ಯನ ಕಿರಣಗಳಿಂದ ಪ್ರಫುಲ್ಲ ಆಗ್ತದೋ ಹಾಗೆ ಸೂರ್ಯನ ಕಿರಣಗಳಿಂದ ಕಮಲ ಅರಳುವಂತೆ ಈ ನಾನಾ ವಿದ್ವಾಂಸರು ಮಾಡುವಂಥ ಪ್ರವಚನಗಳೆಂಬ ಸೂರ್ಯನ ಕಿರಣಗಳಿಂದ ಈ ಮಹಾಭಾರತವೆಂಬ ಕಮಲ ಅರಳಿ ನಿಂತಿದೆ. ಕಮಲದ ಸುಗಂಧವನ್ನು ದುಂಬಿಗಳು ಅನುಭವಿಸ್ತಿರ್ತವೆ. ಹಾಗೆ ಇಲ್ಲಿ ಈ ಮಹಾಭಾರತವೆಂಬ ಕಮಲದ ಸುಗಂಧವನ್ನ ಸಜ್ಜನರೆಂಬ ದುಂಬಿಗಳು ಹೀರ್ತವೆ. ಕಲಿಕಾಲದ ಪಾಪ ಯಾವತ್ತು ನಮ್ಮನ್ನ ಮುತ್ತಿಕೊಂಡಿದೆ, ಈ ಪಾಪವನ್ನ ಈ ಮಹಾಭಾರತವೆಂಬ ಕಮಲ ಪರಿಹರಿಸಲಿ. ವಿಷ್ಣುವಿನ ದಿವ್ಯ ಕಥೆಗಳು ಇದರಲ್ಲಿವೆ. ಅನೇಕ ವೇದ ವಾಕ್ಯಗಳನ್ನು ಇಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಇದನ್ನು ಕೇಳಬೇಕು. ಅಷ್ಟಾದಶ ಪುರಾಣಗಳ ಕರ್ತೃವಾದಂತಹ ವೇದವ್ಯಾಸರ ಸಿಂಹವಾಣಿ ಇದು ಧರ್ಮಶಾಸ್ತ್ರ, ಇದು ಅರ್ಥಶಾಸ್ತ್ರ, ಮೋಕ್ಷಶಾಸ್ತ್ರ. ಇದನ್ನು ವ್ಯಾಸರು ರಚನೆ ಮಾಡಿದ್ದಾರೆ. ಎಲ್ಲ ಶಾಸ್ತ್ರಗಳಿಗಿಂತಲೂ ಇದು ಉತ್ತಮ. ಹಿಂದೆ ಕೂಡ ಇದನ್ನು ಅನೇಕ ಜನ ಪ್ರವಚನ ಮಾಡಿದ್ದಾರೆ, ಮುಂದೆಯೂ ಮಾಡ್ತಾರೆ, ಇವತ್ತು ಕೂಡ ಮಾಡ್ತಾನೆ ಇದ್ದಾರೆ. ಮಳೆಗಾಲದ 4 ತಿಂಗಳಲ್ಲಿ ಚಾತುರ್ಮಾಸ್ಯದಲ್ಲಿ ಮಹಾಭಾರತವನ್ನ ಪಠಿಸಿದ್ರೆ ಎಲ್ಲ ಪಾಪಗಳಿಂದಲೂ ಅವನು ದೂರ ಆಗ್ತಾನೆ. ದುರ್ಯೋಧನ ಮತ್ತೆ ಕೌರವರ ಮತ್ತು ಪಾಂಡವರ ವಂಶವನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ. ವ್ಯಾಸರು ಈ ಮಹಾಭಾರತದ ಕಥೆಯನ್ನು ರಚನೆ ಮಾಡಿದ್ದಾರೆ. ಅವರು ನಿತ್ಯ ಸಿದ್ಧ ಮೋಕ್ಷ ಸ್ವರೂಪರಾದವರು. ಮಹಾಭಾರತದಲ್ಲಿ ಏನು ಬಂದಿದೆಯೋ ಅದು ಉಳಿದ ಕಡೆನೂ ಬಂದಿದೆ. ಮಹಾಭಾರತದಲ್ಲಿ ಇಲ್ಲದೆ ಇದ್ದದ್ದು ಮತ್ತೆಲ್ಲಿಯೂ ಕೂಡ ಇಲ್ಲ. ಇದು ಪರಮಧರ್ಮ ಸ್ವರೂಪವಾದದ್ದು ಈ ಮಹಾಭಾರತ. ಜ್ಞಾನಿಗಳಾದಂಥ ಭಾಗವತರ ಮುಂದೆ ಪರಮ ಪವಿತ್ರವಾದ ಮಹಾಭಾರತವನ್ನ ಪ್ರವಚನ ಮಾಡಿದರೆ ಅದರಿಂದ ಶಾಶ್ವತವಾದ ಪುಣ್ಯ ಪ್ರಾಪ್ತ ಆಗ್ತದೆ. ಮಹಾಭಾರತವನ್ನ ಮತ್ತು ಭೂಮಿಯನ್ನ, ಗೋವಿನ ಮಹಿಮೆಯನ್ನ, ಸರಸ್ವತಿಯ ಮಹತ್ವವನ್ನ, ಕೃಷ್ಣನನ್ನ ಯಾರು ಕೀರ್ತನೆ ಮಾಡ್ತಾರೆ ಅವನಿಗೆ ಯಾವುದೇ ನಾಶವೂ ಕೂಡ, ಯಾವುದೇ ಪಾಪವೂ ಎಂದೂ ಬರೋದಿಲ್ಲ. ಮಹಾಭಾರತವನ್ನ ಪ್ರವಚನ ಮಾಡ್ತಾ ಇರಬೇಕು ಅಥವಾ ಕೇಳ್ತಾ ಇರಬೇಕು. ಸಕಲ ಪಾಪಗಳಿಂದಲೂ ದೂರನಾಗಿ ಅವನು ವಿಷ್ಣುವಿನ ಲೋಕವನ್ನ ಪಡೀತಾನೆ. ಅವನ ಪಿತೃಗಳು ಉದ್ಧತರಾಗ್ತಾರೆ. ಸಮುದ್ರ ಮತ್ತೆ ಮೇರು ಪರ್ವತ ಇವೆಲ್ಲ ರತ್ನಗಳ ನಿಧಿಗಳು. ಅದರಂತೆ ಮಹಾಭಾರತವು ಕೂಡ ಈ ಮಹಾಭಾರತವನ್ನು ಕೇಳಿದಿಂದ ಏನು ಆನಂದ ಸಿಗಬೇಕೋ ಅಂತ ಆನಂದ ಸ್ವರ್ಗದಲ್ಲೂ ಕೂಡ ಸಿಗೋದಿಲ್ಲ. ಮಹಾಭಾರತದ ಕಥೆಯನ್ನ ಯಾರು ಕೇಳ್ತಾನೋ ಅವನ ಎಲ್ಲಾ ಪಾಪಗಳನ್ನು ಕೂಡ ಭಗವಂತ ಪರಿಹರಿಸ್ತಾನೆ. ಈ ಜಗತ್ತಿನಲ್ಲಿ ವ್ಯಾಧಿಯ ಭಯವೂ ಕೂಡ ಇರೋದಿಲ್ಲ ಅವನಿಗೆ. ನಾಸ್ತಿ ವ್ಯಾಧಿ ಭಯಂ ತೇಷಾಂ ಪರಲೋಕ ಭಯಂ ಕುತಃ. ಇನ್ನು ಪರಲೋಕ ಭಯವೂ ಕೂಡ ಆತನಿಗೆ ಇರೋದಿಲ್ಲ. ಎಲ್ಲವನ್ನು ಕಳ್ಕೊಂಡು ಆತ ಸುಖಿಯಾಗ್ತಾನೆ. ವೇದಕ್ಕೆ ಸದೃಶ ಇದು. ಶ್ರಾವ್ಯಂ ಶ್ರುತಿ ಸುಖಂ ಚೈವ. ಕೇಳಲಿಕ್ಕೆ ತುಂಬಾ ಸುಖಕರವಾದಂತಹ ಗ್ರಂಥ. ಮಹಾಭಾರತ ಗ್ರಂಥವನ್ನು ವಾಚಕನಿಗೆ ದಾನ ಮಾಡಿದರೆ ಅವನು ಭೂಮಿಯನ್ನೇ ದಾನ ಮಾಡಿದಂತೆ. ಅಷ್ಟಾದಶ ಪುರಾಣಗಳು, ಧರ್ಮಶಾಸ್ತ್ರಗಳು, ಮತ್ತೆ ಷಡಂಗಗಳು, ವೇದಗಳು ಇವೆಲ್ಲ ಒಂದು ಕಡೆ ಇವೆ. ಮಹಾಭಾರತ ಮತ್ತೊಂದು ಕಡೆ ಇವೆ. ತಕಡಿಯ ಒಂದು ಕಡೆ ಎಲ್ಲ ಶಾಸ್ತ್ರಗಳು, ಇನ್ನೊಂದು ಕಡೆ ಮಹಾಭಾರತ ಇದ್ರೆ ಅವೆಲ್ಲ ಸಮಾನವೇ ಆಗಿವೆ. ಮಹಾಭಾರತ ಅಂದ್ರೆ ಮಹತ್ತಾದ್ರಿಂದ ಮತ್ತು ಭಾರಭೂತವಾದ್ರಿಂದ ಇದರ ನಿರುಕ್ತಿಯನ್ನು ಯಾರು ತಿಳ್ಕೊತಾನೋ ಅವನ ಎಲ್ಲ ಪಾಪಗಳನ್ನು ಕೂಡ ಕಳ್ಕೊಳ್ತಾನೆ. ಇದಕ್ಕೆ ಜಯ ಅಂತ ಹೆಸರು. ನಮ್ಗೆ ಹಿಂದೆ ಗೊತ್ತಿದೆ. ಎಲ್ಲರೂ ಇದನ್ನು ಕೇಳಬೇಕು.
ಸ್ವರ್ಗಕ್ಕಾಮರಾದ ಸ್ವರ್ಗವನ್ನು ಬಯಸಿದವರು ಸ್ವರ್ಗಕ್ಕೆ ಹೋಗ್ತಾರೆ, ಜಯವನ್ನು ಬಯಸಿದವರು ಜಯ ಪಡ್ಕೋತಾರೆ, ಗರ್ಭಿಣಿಯಾದವಳು ಮಗನನ್ನು ಪಡ್ಕೋತಾಳೆ, ಅಥವಾ ಭಾಗ್ಯಶಾಲಿನಿಯಾದಂಥ ಹೆಣ್ಣು ಮಗುವನ್ನಾದರೂ ಪಡಿತಾಳೆ. ಇಲ್ಲಿ ಕೆಲವು ಶ್ಲೋಕಗಳು ಇಲ್ಲಿ ಬಂದಿದೆಯಲ್ಲ, ಇವೆಲ್ಲ ಮಹಾಭಾರತದಲ್ಲೇ ಬಂದಿವೆ. ಅಲ್ಲಿ ಬಂದಿರುವುದನ್ನೇ ಏನಾದರೂ ಇವರು ಸಂಗ್ರಹ ಮಾಡಿ ಕೊಟ್ಟಿದ್ರು ಇರಬಹುದು. ಆದರೆ ಕೆಲವು ಶ್ಲೋಕಗಳು ಮಹಾಭಾರತದಲ್ಲಿ ನನಗೆ ಕಂಡಿಲ್ಲ. ಅದರಿಂದ ಮಹಾಭಾರತ ಮಹಾತ್ಮ್ಯ ಅನ್ನೋದು ಇದು ಎಲ್ಲಿದು ಅದು ಪೂರ್ಣವಾಗಿ ಗೊತ್ತಾಗೋದಿಲ್ಲ. ಮಹಾಭಾರತದ್ದೇ ಇದ್ದಿರಬಹುದು. ಮಹಾಭಾರತದಲ್ಲಿ ಅಲ್ಲಲ್ಲೇ ಬಂದಿರುವ ಶ್ಲೋಕಗಳನ್ನು ಸಂಗ್ರಹ ಮಾಡಿ ಕೊಟ್ಟಿರಬಹುದು. ಗೋವಿನ ಕೊಂಬುಗಳಿಗೆ ಬಂಗಾರದ ಅಲಂಕಾರ ಮಾಡಿ ಅದನ್ನು ದಾನ ಮಾಡಿ ಕೊಟ್ಟರೆ ಏನು ಪುಣ್ಯ ಬಂದಿತ್ತು, ಆ ಪುಣ್ಯವನ್ನ ಮಹಾಭಾರತವನ್ನು ಸತತವಾಗಿ ಶ್ರವಣ ಮಾಡುವವನಿಗೆ ದೇವತೆಗಳು ಕೊಡ್ತಾರೆ. ಕೃಷ್ಣದ್ವೈಪಾಯನರು ರಚನೆ ಮಾಡಿದಂಥ ಒಂದು ಗ್ರಂಥ ಇದು. ಕಾರ್ಷ್ಣ ವೇದ ಅಂತ ಕರೆಸ್ಕೋತದೆ. ಬ್ರಹ್ಮಹತ್ಯ ಮೊದಲಾದ ಕೋಟಿ ಕೋಟಿ ಪಾಪಗಳು ಕೂಡ ಇದರಿಂದ ಪರಿಹಾರ ಕಾಣ್ತವೆ. ಅವನಿಗೆ ಕುಟುಂಬ ಸೌಖ್ಯ ದೊರೆಯುತ್ತದೆ. ಮಕ್ಕಳೆಲ್ಲ ಆತನ ಶುಶ್ರೂಷೆಯಲ್ಲಿ ನಿರತರಾಗಿರ್ತಾರೆ. ಸೇವಕರು ಪುಣ್ಯ ಕಾರ್ಯ ಮಾಡ್ತಾರೆ. ಇದರಲ್ಲಿ ದೇವತೆಗಳ, ರಾಜರ್ಷಿಗಳ, ಬ್ರಹ್ಮರ್ಷಿಗಳ ಕೀರ್ತನೆ ಇದೆ, ಕೇಶವನ ಕೀರ್ತನೆ ಇದೆ, ರುದ್ರನ, ಪಾರ್ವತಿಯ, ಅನೇಕ ಜನ ತಾಯಂದಿರನ್ನು ಹೊಂದಿದಂತಹ ಕಾರ್ತಿಕೇಯನ ವೃತ್ತಾಂತ ಇದೆ. ಇದರಲ್ಲಿ ವನಪರ್ವದಲ್ಲಿ ಅದು ಬಂದಿದೆ. ಬ್ರಾಹ್ಮಿ, ಮಾಹೇಶ್ವರಿ, ಚೈವ, ಕೌಮಾರಿ ಮೊದಲಾದ ಏನು ತಾಯಂದಿರಿದ್ದಾರೆ, ಸಪ್ತ ಮಾತೃಕೆಯರು, ಅಂಥ ಮಾತೃಕೆಯರು, ಮತ್ತೆ ಕೃತ್ತಿಕಾ ಅನ್ನುವಂಥ 6 ಜನ ತಾಯಂದಿರನ್ನು ಹೊಂದಿದ ಕಾರ್ತಿಕೇಯನ ವರ್ಣನ ಇಲ್ಲಿದೆ. ಬ್ರಾಹ್ಮಣರ, ಗೋವುಗಳ ಮಹಾತ್ಮ್ಯ ಇಲ್ಲಿ ಕಂಡು ಬರ್ತದೆ. ಅದನ್ನು ಶ್ರವಣ ಮಾಡಿದರೆ ರಾಹುವಿನಿಂದ ಚಂದ್ರ ಮುಕ್ತನಾದಂತೆ ಸಮಸ್ತ ಪಾಪಗಳಿಂದಲೂ ವ್ಯಕ್ತಿ ಮುಕ್ತನಾಗ್ತಾನೆ. ಇದರಲ್ಲಿ ಧರ್ಮಶಾಸ್ತ್ರ, ಅರ್ಥಶಾಸ್ತ್ರ, ಕಾಮಶಾಸ್ತ್ರ ಅದೆಲ್ಲವೂ ವರ್ಣಿತ ಆಗಿದೆ. ಅಸ್ಮಿನ್ ಅರ್ಥಶ್ಚ ಕಾಮಶ್ಚ ನಿಖಿಲೇನ ಉಪದೇಕ್ಷ್ಯತೆ. ಇತಿಹಾಸೇ ಮಹಾಪುಣ್ಯ ಬುದ್ಧಿಶ್ಚ ಪರಿನೈಷ್ಠಿಕೆ. ಭಾರತವನ್ನು ನಿತ್ಯ ಶ್ರವಣ ಮಾಡಬೇಕು, ಭಾರತವನ್ನು ಕೀರ್ತಿಸಬೇಕು. ಭಾರತಂ ಭವನೇಯಸ್ಯ ತಸ್ಯ ಹಸ್ತಗತೋ ಜಯ. ಭಾರತ ಯಾರ ಕೈಯಲ್ಲಿರ್ತದೋ ಅವನಿಗೆ ಜಯ ಯಾವತ್ತು ಕೈಯಲ್ಲಿದ್ದಂತೆ. ಇದಕ್ಕೆ ಇತಿಹಾಸ ಅಂತ ಹೀಗೆ ಹೆಸರಿದೆ. ಇದು ಪರಮ ಪವಿತ್ರ ಅಂಥ ಮುನಿಶ್ರೇಷ್ಠರಾದಂತಹ ವೇದವ್ಯಾಸರು ರಚನೆ ಮಾಡಿದ್ದು. ಅವರು ಸರ್ವಜ್ಞರಾದವರು, ಎಲ್ಲವನ್ನು ಕೂಡ ಬಲ್ಲಂಥವರು. ಅಂಥವರಿಂದ ರಚಿತವಾದ ಮಹಾಭಾರತ ಇದು. ಅವರು ತಮ್ಮ ಜ್ಞಾನ ದೃಷ್ಟಿಯಿಂದ ಈ ಕೌರವರ, ಪಾಂಡವರ ವೃತ್ತಾಂತವನ್ನೆಲ್ಲ ತಿಳ್ಕೊಂಡ್ರು. ನೈಕತಂತ್ರ ವಿಬುದ್ಧೇನ ದೃಷ್ಟ್ವಾ ದಿವ್ಯೇನ ಚಕ್ಷುಷಾ ಕೀರ್ತಿಂ ಪ್ರಥಯತಾಲೋಕೆ ಪಾಂಡವಾನಾಂ ಮಹಾತ್ಮನಾಂ. ಪಾಂಡವರ ಕೀರ್ತಿಯನ್ನ ಎತ್ತಿ ಹಿಡಿಯುವುದಕ್ಕಾಗಿ, ವರ್ಣನೆ ಮಾಡುವುದಕ್ಕಾಗಿ ಮಹಾಭಾರತವನ್ನು ರಚನೆ ಮಾಡಿದರು. 18 ಪುರಾಣಗಳ ಶ್ರವಣದಿಂದ ಸಿಗುವ ಪುಣ್ಯ ಎಲ್ಲ ಮಹಾಭಾರತದ ಶ್ರವಣದಿಂದ ಬರ್ತದೆ. ಸ್ತ್ರೀಯರು, ಪುರುಷರು ಅವರೆಲ್ಲ ವಿಷ್ಣುವಿನ ಸನ್ನಿಧಾನವನ್ನು ಪಡಿತಾರೆ. ಧರ್ಮಕಾಮನಾದವನು, ಯಾರು ಧರ್ಮಾಚರಣೆಯನ್ನು ಮಾಡ್ಲಿಕ್ಕೆ ಬಯಸ್ತಾನೆ, ಅವನು ಎಲ್ಲ ಥರದ ಏಕಾಗ್ರತೆಯನ್ನು ಸಂಪಾದನೆ ಮಾಡಿ ಮಹಾಭಾರತವನ್ನ ಪಠಿಸಬೇಕು, ಶ್ರವಣ ಮಾಡಬೇಕು. ಅದರಿಂದ ಎಲ್ಲ ಸಿದ್ಧಿಯನ್ನು ಪಡ್ಕೋತಾನೆ. ಇದರ ಶ್ರವಣದಿಂದ ಉತ್ತಮ ಶೀಲವಂತನಾಗ್ತಾರೆ, ಶೀಲವನ್ನು ಪಡ್ಕೋತಾನೆ. ರಾಜಸೂಯ, ಅಶ್ವಮೇಧ ಮೊದಲಾದ ಯಾಗಗಳಿಗೆ ಸಮಾನವಾದ ಫಲವನ್ನು ಪಡ್ಕೋತಾನೆ. 3 ವರ್ಷ ಕಾಲದಲ್ಲಿ ಮಹಾಭಾರತವನ್ನು ರಚನೆ ಮಾಡಿದರು ಈ ವ್ಯಾಸರು. ಅದನ್ನು ಬರೆದಿಡ್ಲಿಕ್ಕೆ ಅವರಿಗೆ ಬಹಳ ದೀರ್ಘಕಾಲ ಏನು ಬೇಕಾಗಲಿಲ್ಲ.
3 ವರ್ಷದಲ್ಲಿ ಅದನ್ನು ಬರೆದು ಮುಗಿಸಿದರು. ರಾಜ ಜಯಶಾಲಿ ಆಗ್ತಾನೆ, ಭೂಮಿಯನ್ನು ಗೆಲ್ತಾನೆ. ಪುಂಸವನಂ, ಮಕ್ಕಳಿಲ್ಲದೆ ಇದ್ದವರಿಗೆ ಮಕ್ಕಳನ್ನು ಕೊಡ್ತದೆ. ಮಹಿಷಿ ಯುವರಾಜಾಭ್ಯಾಂ ಶ್ರೋತವ್ಯಂ ಬಹುಶಸ್ತಥ. ಇದನ್ನ ಯುವರಾಜ ಯುವರಾಣಿಯರು ಶ್ರವಣ ಮಾಡಬೇಕು. ಪರ್ವಕಾಲದಲ್ಲಿ, ಹುಣ್ಣಿಮೆ ಅಮಾವಾಸ್ಯೆ ಮೊದಲಾದ ಪರ್ವಕಾಲಗಳು, ಗ್ರಹಣ ಮೊದಲಾದ ಪರ್ವಕಾಲಗಳಲ್ಲಿ ಇದನ್ನ ಜ್ಞಾನಿಗಳಿಗೆ, ಭಾಗವತರಿಗೆ ಶ್ರವಣ ಮಾಡಿಸ್ಬೇಕು. ಶ್ರಾದ್ದದಲ್ಲಿ ಇದರ ಒಂದು ಭಾಗವನ್ನಾದರೂ ಶ್ರವಣ ಮಾಡಿಸಿದ್ರೆ ಆ ಶ್ರಾದ್ದದ ಫಲ ಅಕ್ಷಯ ಆಗ್ತದೆ. ಜ್ಞಾನಿಗಳಿಗೆ ಇದನ್ನು ಪ್ರವಚನ ಮಾಡಿದರೆ ಪರಮಸಿದ್ಧಿ ಸಿಗ್ತದೆ. ನಾಸ್ತಿ ಮೇ ಅತ್ರ ಮೇ ನಾಸ್ತಿ ಸಂಶಯ. ಆದ್ದರಿಂದಲೇ ಇದನ್ನ ದೇವತೆಗಳು ಕೂಡ ಯಾವತ್ತು ಸೇವಿಸ್ತಾರೆ, ಗೌರವಿಸ್ತಾರೆ. ಎಲ್ಲ ಶಾಸ್ತ್ರಗಳಿಗಿಂತಲೂ ಶ್ರೇಷ್ಠವಾದದ್ದು. ಆದ್ದರಿಂದ ನಿನಗಿದನ್ನು ವರ್ಣನೆ ಮಾಡಿದ್ದೇನೆ. ಎಲ್ಲ ಫಲವನ್ನೂ ಕೂಡ ಕೊಡುವಂಥದ್ದು. ಈ ವಿಷಯದಲ್ಲಿ ಶ್ರದ್ಧಾ ಇರಬೇಕು. ಶ್ರದ್ಧಾನೇನ ವೈಭಾವ್ಯಂ ಏವಮಾಹ ಗುರುರ್ಮಮ. ನನ್ನ ಗುರುಗಳಾದಂಥ ವೇದವ್ಯಾಸರು ನನಗಿದನ್ನು ಹೇಳಿದ್ದು ಅಂತ ವೈಶಂಪಾಯನರು ಹೇಳ್ತಿದ್ದಾರೆ. ವೇದಗಳಲ್ಲಿ, ರಾಮಾಯಣಗಳಲ್ಲಿ, ಪುರಾಣಗಳಲ್ಲಿ ಎಲ್ಲ ಏನೇನು ಕಥೆಗಳು ಬಂದಿದೆಯೋ ಅಲ್ಲಿ ಎಲ್ಲ ಕಡೆಯೂ ಕೂಡ ಮೊದಲು, ಮಧ್ಯದಲ್ಲಿ ಮತ್ತು ಕೊನೆಗೆ ಭಗವಂತನ ಗುಣವರ್ಣನವೇ ಇದೆ. ಹಾಗಾಗಿ ಮಹಾಭಾರತದ ಶ್ರವಣಕ್ಕಾಗಿಯೇ ಯಾವತ್ತೂ ಕೂಡ ಸನ್ನದ್ಧರಾಗಿರ್ಬೇಕು. ಅದಕ್ಕಾಗಿ ನಾವು ಪ್ರಯತ್ನ ಪಡ್ತಾ ಇರಬೇಕು. ಅಲ್ಲಿಗೆ ಈ ಮಹಾಭಾರತ ಮಹಾತ್ಮ್ಯ ಅನ್ನುವಂಥ ಭಾಗ ಸಮಾಪ್ತವಾಗಿದೆ.